ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ನನ್ನ ಕ್ಲಾಸಿನ ಎಲ್ಲ ಮಕ್ಕಳನ್ನು ತೋರಿಸ್ಲಿಕ್ಕೆ ಬಂದಿದ್ದೇನೆ. ನಾನು ಪ್ರತಿದಿನ ಟ್ಯೂಷನನ್ನು ಮಾಡ್ತೇನೆ. ನನ್ನ ಟ್ಯೂಷನ್ ವಿದ್ಯಾರ್ಥಿಗಳು ಬಂದಿದ್ದವು. ಸರಿಸುಮಾರು ಒಂದು 30 ಮಕ್ಕಳಿದ್ದಾರೆ. ಅವರು ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಟ್ಯೂಷನ್ಗೆ ಬರ್ತಾರೆ. ಬಂದು ಕೆಲವೊಂದಷ್ಟು ಮಕ್ಕಳು ಇಲ್ಲೇ ಉಳ್ಕೋತಾರೆ, ಕೆಲವೊಂದಷ್ಟು ಮಕ್ಕಳು ಮನೆಗೆ ಹೋಗ್ತಾರೆ. ಆ ಉಳಿದಿರ್ತಕ್ಕಂಥ ಮಕ್ಕಳನ್ನು ತೋರಿಸ್ತೀನಿ. ಆಮೇಲೆ ಸದ್ಯಕ್ಕೆ ಇವಾಗ ಕ್ಲಾಸಿಗೆ ಹೋಗೋಣ ಬನ್ನಿ. ಅವ್ರ ಕ್ಲಾಸಲ್ಲಿ ಏನೇನು ಕಲಿತಿದ್ದಾರೆ. ನಾನು ಪ್ರತಿದಿನವೂ ಅವರಿಗೆ ಶ್ಲೋಕಗಳನ್ನ ಬರೆಸ್ತಾ ಇರ್ತೇನೆ, ಶ್ಲೋಕಗಳನ್ನ ಹೇಳಿಸ್ತಾ ಇರ್ತೇನೆ. ಅದರ ಜೊತೆಗೆ ಅವರ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಹೇಳ್ಕೊಡ್ತೀನಿ. ಈ ಎಲ್ಲ ಮಕ್ಕಳನ್ನ ನಿಮಗೆ ತೋರಿಸಿ ಅವ್ರು ಇವತ್ತು ಏನೇನು ಶ್ಲೋಕಗಳನ್ನ ಕಲ್ತ್ಕೊಂಡ್ಬಂದಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ಕ್ಲಾಸಿಗೆ. ನಮಸ್ಕಾರ ಸ್ನೇಹಿತರೆ, ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ, ನನ್ನ ಕ್ಲಾಸಿನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಏಕಲ್ ವಿದ್ಯಾಲಯ ಈ ಒಂದು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ನೋಡಿ. ಅವರು ಪ್ರತಿದಿನ ಶ್ಲೋಕಗಳನ್ನು ಕಲಿತಾ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ಸಂಬಂಧಪಟ್ಟಿರ್ತಕ್ಕಂಥ ಶ್ಲೋಕಗಳು ಮನೆಯಲ್ಲಿ ದೇವರ ಪೂಜೆಗೆ ಅಂತ ಹೇಳ್ತಾರೆ, ಮತ್ತು ಕ್ಲಾಸಿನಲ್ಲಿ ಕೂತ್ಕೊಂಡಾಗ ಈ ಶ್ಲೋಕಗಳನ್ನ ಹೇಳಿಕಂತೇಳಿ ಪ್ರತಿಯೊಂದು ಮಗುವಿನ ಕಡೆ ಏಕಲ್ ವಿದ್ಯಾಲಯದ ಪುಸ್ತಕಗಳನ್ನು ಕೊಟ್ಟು ಅವರಿಗೆ ಪ್ರತಿದಿನ ನಾವು ಶ್ಲೋಕಗಳನ್ನು ಹೇಳಿಸ್ತಾ ಇದ್ದೀನಿ. ಹಾಯ್ ಮಕ್ಕಳೇ, ಆರಾಮಿದ್ದೀರಾ? ಎಲ್ಲರೂ ಶ್ಲೋಕಗಳನ್ನ ಕಲಿತಾ ಇದ್ದೀರಾ? ಎಸ್, ಎಲ್ಲರೂ ಚೆನ್ನಾಗಿ ಕಲಿಬೇಕು. ದಿನ ಪೂಜೆ ಮಾಡುವಾಗ ಈ ಶ್ಲೋಕಗಳನ್ನು ನೀವು ಶಾಲೆಗೆ ಬರಬೇಕಾದ್ರೆ ಮನೆಯೊಳಗೆ ಒಂದು ಸತಿ ಹೇಳಬೇಕು. ಆಮೇಲೆ ಕ್ಲಾಸಿಗೆ ಬಂದು ಕುಂತಾಗ ಈ ಶ್ಲೋಕಗಳನ್ನು ಕಲಿಬೇಕು. ಗೊತ್ತಾಯ್ತಾ? ಬೈ ಹಾರ್ಟ್ ಮಾಡಿ ಪ್ರತಿಯೊಬ್ಬರು ಶ್ಲೋಕಗಳನ್ನು ಮನೆಯಲ್ಲಿ ಹೇಳಬೇಕು. ಹೇಳ್ತೀರಲ್ವಾ? ಈ ಕಡೆ ಹೆಣ್ಣು ಮಕ್ಕಳಿಗೆ ಅಂತಲೂ ಕೂಡ ಮಾಡಿದ್ದೀವಿ. ಇವ್ರಿಗೂ ಕೂಡ ಏಕಲ್ ವಿದ್ಯಾಲಯದ ಪುಸ್ತಕಗಳನ್ನು ಕೊಟ್ಟು ಅವರಿಗೆ ನಮ್ಮ ಮನೆಯಲ್ಲಿ ಅವರಿಗೆ ಶ್ಲೋಕಗಳನ್ನು ಕಲಿಸ್ತಾ ಇದ್ದೀವಿ. ಹಾಯ್, ಆರಾಮಿದ್ದೀರಾ? ಎಲ್ಲರೂ ಚೆನ್ನಾಗಿ ಕಲಿತಾ ಇದ್ದೀರಾ? ಶ್ಲೋಕಗಳನ್ನು ಮನೆಯೊಳಗೆ ಪ್ರತಿಯೊಬ್ಬರು ಪುಸ್ತಕದೊಳಗೆ ಬರ್ಕೊಂಡು ಈಗ ನಾನೇನು ಕೊಟ್ಟಿದ್ದೀನಲ್ಲ ಆ ಪುಸ್ತಕದೊಳಗೆ ಶ್ಲೋಕಗಳನ್ನು ಬರಿಬೇಕು. ಬರೆದು ನೀವು ಓದುವಾಗ ಹಾಯ್ ಮಕ್ಕಳೇ, ಓಕೆ, ವರ್ಕ್ ಮಾಡಿ ಎಲ್ಲರೂ. ಹಾಯ್, ಎಲ್ಲರದ್ದು ಇವಾಗ ಊಟ ಆಯಿತು ನಮ್ಮ ಮಕ್ಕಳದು. ಇನ್ನೊಂದು ಅರ್ಧ ಗಂಟೆ ಓದ್ಕೊಂಡು ಆಮೇಲೆ ಮಲಗ್ತಾರೆ. ಅಲ್ಲಿವರೆಗೂ ಓದ್ರಿ ಮಕ್ಕಳು. ಇನ್ನೊಂದು ತಾಸು ಎಕ್ಸಾಮ್ ಸಮೀಪ ಬಂದಾವ. ಏನು ಎಲ್ಲರೂ ಓದ್ಕೋಬೇಕು. ಸರಿ, ಹಂಗಾದ್ರೆ ನಮ್ಮೆಲ್ಲ ಕನ್ನಡ ಸಮಸ್ತ ಜನತೆಗೆ ಗುಡ್ ನೈಟ್ ಹೇಳಿಬಿಡಿ ಒಂದ್ಸತಿ. ಗುಡ್ ನೈಟ್. ಇವಾಗೆಲ್ಲ ಮಕ್ಕಳು ಮಕ್ಕೊಂಡ್ರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ ಎಲ್ಲರಿಗೂ, ಶುಭರಾತ್ರಿ.